ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ವಿ ಪಿ ಚಾನಲಿಂದ ಒಂದು ಸಿಂಪಲ್ ಡಿಸ್ಕಷನ್ ಮಾಡೋಣ ಅಂತ. ಸೊ ಅದರ ಹೆಸರು ಡ್ಯುಯಲ್ ಮೆಸೆಂಜರ್. ಇವತ್ತಿನ ಡಿಸ್ಕಷನ್ ಟಾಪಿಕ್ ಡ್ಯುಯಲ್ ಮೆಸೆಂಜರ್ ಅಂತ ಹೇಳಿ. ಸೊ ನಿಮಗೆ ಐಡಿಯಾ ಇರ್ಬೋದು, ಐಡಿಯಾ ಇಲ್ದಿರೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಅಂದರೆ ಸಾಮಾನ್ಯವಾಗಿ ನಾವು ಈಗ ಎಲ್ಲರ ಹತ್ರನೂ ಎರಡೆರಡು ಫೋನ್ ನಂಬರ್ ನಾವು ಮೇಂಟೈನ್ ಮಾಡ್ತಿರ್ತೀವಿ. ಒಂದು ಬಿಸ್ನೆಸ್ ಅಥವಾ ಆಫೀಸ್ ಯೂಸಿಗೋಸ್ಕರ, ಇನ್ನೊಂದು ಪರ್ಸ್ನಲ್ ಯೂಸಿಗೋಸ್ಕರ. ಸೊ ಪರ್ಸ್ನಲ್ ಯೂಸಲ್ಲಿ ಅಥವಾ ಬಿಸ್ನೆಸ್ ಆಫೀಸ್ ಯಾವುದು ನಂಬರ್ ಇದೆಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದರಲ್ಲಿ ನಾವು ವಾಟ್ಸಪ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಪ್ರಿಫರೇಬಲಿ ಪರ್ಸ್ನಲ್ ನಂಬರಲ್ಲಿ ಮಾಡ್ಕೊಂಡಿರ್ತೀವಿ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಈಗಿನ ಆಫೀಸ್ ಯೂಸೇಜಲ್ಲಿ, ಈಗಿನ ಬಿಸ್ನೆಸ್ ಯೂಸೇಜಲ್ಲಿ ಡಾಕ್ಯುಮೆಂಟ್ಸ್ ಕಳಿಸ್ಕೊಡೋದಿರುತ್ತೆ, ಫೋಟೋಸ್ ಕಳಿಸೋದಿರುತ್ತೆ, ಕೆಲವೊಂದು ಸ್ಕೆಚ್ಗಳು ಕಳಿಸೋದಿರುತ್ತೆ, ಏನೋ ಒಂದು ಆಡಿಯೋ ಮೆಸೇಜಸ್ ಕಳಿಸೋದಿರುತ್ತೆ. ಸೊ ತುಂಬ ವಿಚಾರಗಳಿರುತ್ತೆ. ಸೊ ಆ ವಿಚಾರಕ್ಕೋಸ್ಕರ ನಾವು ಪರ್ಸ್ನಲ್ ಯೂಸೇಜಲ್ಲಿ ಇರುವಂಥ ವಾಟ್ಸಪ್ ನಂಬರ್ ಕೊಡಬೇಕಾಗತ್ತೆ ನಾವು. ಸೊ ಆ್ಯಸ್ ಇಟ್ ಈಸ್ ನೆಸೆಸರಿ ಆಗಿರೋದ್ರಿಂದ ವಾಟ್ಸಪ್ ಯೂಸೇಜು ಎಲ್ಲ ಏರಿಯಾದಲ್ಲೂ ನೆಸೆಸಿಟಿ ಆಗಿರೋದ್ರಿಂದ ಪರ್ಸ್ನಲ್ ನಂಬರೇ ಕೊಡಬೇಕಾಗತ್ತೆ. ಆ ಟೈಮಲ್ಲಿ ನಮಗೆ ಬರೋ ಯೋಚನೆಗಳೇನೆಂದರೆ, ಪರ್ಸ್ನಲ್ ನಂಬರ್ಸಲ್ಲಿ ನಾವು ಸ್ಟೇಟಸ್ ಹಾಕ್ಕೊಳ್ತಿರ್ತೀವಿ, ಫೋಟೋಸು ವೀಡಿಯೋಸ್ ಹಾಕ್ಕೊಳ್ತಿರ್ತೀವಿ, ಡಿ ಪಿಸ್ ಹಾಕ್ಕೊಳ್ತಿರ್ತೀವಿ. ಸೊ ಅದು ನಮಗೆ ಒಂದು ಖುಷಿ ಕೊಡ್ತಿರುತ್ತೆ, ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಆ ಥರ ಎಲ್ಲ ಒಂದು ಖುಷಿ ಇರುತ್ತೆ. ಬಟ್ ನಾವೀಗ ಆಫೀಸ್ ಯೂಸಿಗೆ ಕೊಟ್ಟಾಗ ಅದೆಲ್ಲ ಹಾಕೋಕ್ಕೆ ಮುಂಚಿನ ಥರ ಫ್ರೀಯಾಗಿ ಹಾಕ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಬಿಕಾಸ್ ಆಫೀಸ್ ಯೂಸಿಗೆ ಕೊಟ್ಟಾಗ ಆ ನಂಬರ್ ಆಫೀಸ್ ಅಲ್ಲೇ ಇರುತ್ತಾ ಅಥವಾ ನಮ್ಮ ಕೊಲೀಗ್ಸ್ ಹತ್ರನೇ ಇರುತ್ತಾ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಹೋಗುತ್ತೋ ನಮ್ಮ ಐಡಿಯಾದಲ್ಲಿ ಇರಲ್ಲ, ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅದು. ಸೊ ಅದರಿಂದ ಅದನ್ನು ಪಬ್ಲಿಕ್ಕಾಗಿ ಎಲ್ಲರೂ ಅದನ್ನು ನೋಡೋ ಥರ, ನಂಬರ್ ಸಿಗೋ ಥರ ಆಗೋಗ್ಬಿಡುತ್ತೆ. ಅದು ಆಗೋದು ಬೇಡ ಅನ್ನೋ ವಿಚಾರಕ್ಕೋಸ್ಕರ ನಾವು 2 ವಾಟ್ಸಪ್ ಅಕೌಂಟ್ಸ್ನ ಅಥವಾ 2 ಫೇಸ್ಬುಕ್ ಅಕೌಂಟ್ಸ್, 2 ಇನ್ಸ್ಟಾಗ್ರಾಮ್ ಅಕೌಂಟ್ಸ್, ಆ ಥರ ಟೆಲಿಗ್ರಾಮ್ ಅಕೌಂಟ್ಸ್, ಆ ಥರದ್ದು ನಾವು ಮೇಂಟೈನ್ ಮಾಡೋಕ್ಕೋಸ್ಕರ ಇದು ತುಂಬ ಯೂಸ್ ಆಗುತ್ತೆ. ಇದನ್ನು ಡ್ಯುಯಲ್ ಮೆಸೆಂಜರ್ ಅಂತ ಹೇಳ್ತೀವಿ. ಸೊ ಡ್ಯುಯಲ್ ಮೆಸೆಂಜರ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ, ನೀವೆಲ್ಲೂ ಬೇರೆ ಆ್ಯಪ್ಗೋಸ್ಕರ ಹೋಗೋದು ಬೇಡ, ನಮ್ಮ ಮೊಬೈಲಲ್ಲೇ ಆಪ್ಷನ್ ಇದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡೋದು ಈಗ ಫಸ್ಟು ಸೆಟ್ಟಿಂಗ್ಸಿಗೆ ಹೋಗ್ತೀವಿ. ಸೊ ಸೆಟ್ಟಿಂಗ್ಸಿಗೆ ಹೋದ್ಮೇಲೆ ಅದರಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇರುತ್ತೆ. ಸ್ವಲ್ಪ ನೀವು ರೋಲ್ ಆನ್ ಮೇಲ್ಗಡೆ ಮಾಡ್ತಾ ಹೋದರೆ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಸಿಗುತ್ತೆ. ಅದಾದಮೇಲೆ ಅಲ್ಲೇ ಇದೆ ನೋಡಿ ಆಪ್ಷನ್ನು ಡ್ಯುಯಲ್ ಮೆಸೆಂಜರ್ ಅಂತ. ಡ್ಯುಯಲ್ ಮೆಸೆಂಜರಲ್ಲಿ ನಿಮಗೆ 3 ಆಪ್ಷನ್ಸು ಕೊಟ್ಟಿದ್ದಾರೆ. ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಟೆಲಿಗ್ರಾಮ್ ಇದೆ. ಈಗ ನಾವು ವಾಟ್ಸಪ್ ಅನದರ್ ಅಕೌಂಟ್ ಮಾಡ್ತಿದ್ದೀವಿ. ಸೊ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರಿ, ಇನ್ಸ್ಟಾಲ್ ಅಂತ ಕೊಟ್ರಿ. ಸೊ ಆಲ್ರೆಡಿ ಅಲ್ಲಿ 2ನೇದು ವಾಟ್ಸಪ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ 2ನೇ ವಾಟ್ಸಪ್ ಅಕೌಂಟ್ ನೋಡ್ತಿದ್ದೀರಲ್ಲ ಸ್ಕ್ರೀನ್ ಮೇಲೆ, ಒಂದು ನಿಮ್ಮ ಪರ್ಸ್ನಲ್ ಯೂಸೇಜಿಂದು, ಇನ್ನೊಂದು ಸೆಕೆಂಡ್ ವಾಟ್ಸಪ್ ಅಕೌಂಟು ಕ್ರಿಯೇಟ್ ಆಗಿದೆ. ಸೊ ನೀವು ವಾಟ್ಸಪ್ ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಐಡಿಯಾ ಇರುತ್ತೆ ಹೇಗೆ ವಾಟ್ಸಪ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ. ಸೊ ಸೇಮ್ ಆಪ್ಷನ್, ಅಗ್ರಿ ದ ಟರ್ಮ್ಸ್ ಬರುತ್ತೆ. ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನೀವು ಯಾವ ನಂಬರಲ್ಲಿ ಆ ವಾಟ್ಸಪ್ನ ಅಕೌಂಟ್ನ ಮಾಡ್ಕೋಬೇಕಂತಿದ್ರಿ ಆ ನಂಬರ್ ಕೊಡ್ತೀರಿ. ಅದು ಎಲ್ಲ ಪ್ರೊಸೀಜರ್ ಮುಗಿಸಿ ಅದು ಇನ್ಸ್ಟಾಲ್ ಆಗುತ್ತೆ. ಸೊ ನಿಮ್ಮ ಹತ್ರ 2 ವಾಟ್ಸಪ್ ಅಕೌಂಟ್ಸ್ ಇರುತ್ತೆ. ಒಂದು ನಿಮ್ಮ ಪರ್ಸ್ನಲ್ ಯೂಸಿಗೆ ಮಾಡ್ಕೊಳ್ಬೋದು, ಇನ್ನೊಂದು ಆಫೀಸ್ ಯೂಸಿಗೆ ಅಂತ ಮಾಡ್ಕೊಳ್ಬೋದು. ಸೊ ಸೆಟ್ಟಿಂಗ್ಸ್ ಆಪ್ಷನಿಂದ ನಾವು ಅಡ್ವಾನ್ಸ್ ಫೀಚರ್ಗೆ ಅಂತ ಹೋದ್ವಿ ಈ ಮೊಬೈಲಲ್ಲಿ. ಬೇರೆ ಬೇರೆ ಮೊಬೈಲ್ಸಲ್ಲಿ ಕೆಲವೊಮ್ಮೆ ಸೆಟ್ಟಿಂಗ್ಸ್ ಆದಮೇಲೆ ಕ್ಲೋನ್ ಆ್ಯಪ್ ಅಂತ ಬರುತ್ತೆ. ಸೊ ಕ್ಲೋನ್ ಆ್ಯಪ್ ಕೂಡ ಆಲ್ಮೋಸ್ಟ್ ಅಡ್ವಾನ್ಸ್ಡ್ ಫೀಚರ್ ಥರನೇ ವರ್ಕ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಪ್ಲೇಸ್ಟೋರಲ್ಲಿ ನಿಮಗೆ ಇದು ಎರಡೆರಡು ವಾಟ್ಸಪ್ ಅಕೌಂಟ್ ಮಾಡೋಕ್ಕೆ ಅಂತ ಬೇರೆ ಬೇರೆ ಥರದ್ದು ಆ್ಯಪ್ಸ್ ಇರುತ್ತೆ. ಆ ಆ್ಯಪ್ಸ್ನ ನಾವು ಯೂಸ್ ಮಾಡಿದ್ವಿ, ಬಟ್ ಅದು ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ, ಸ್ವಲ್ಪ ಹ್ಯಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಆಲ್ರೆಡಿ ಮೊಬೈಲಲ್ಲಿ ಕೊಟ್ಟಿರೋ ಆಪ್ಷನಿಂದ ಇದು ನಮಗೆ ಈಸಿ ಆಗ್ತಿತ್ತು, ಫಾಸ್ಟಾಗಿ ಕ್ವಿಕ್ಕಾಗಿ ವರ್ಕ್ ಆಗ್ತಿತ್ತು. ಆ್ಯಂಡ್ ಇಟ್ ಇಸ್ ಆಲ್ರೆಡಿ ಇನ್ಸ್ಟಾಲ್ಡ್ ಆಗಿರೋದ್ರಿಂದ ಸೊ ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡಿರೋ ರಿಸ್ಕ್ ಏನೂ ಇರಲ್ಲ. ಸೊ ಇದು ಈಸಿ ವಿಚಾರ, ಸಿಂಪಲ್ ವಿಚಾರ ಆಗಿತ್ತು. ಇದರಿಂದ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.